ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 5/3/2024 ನಡೆದಂತಹ 3ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಅಲೆಕ್ಸ್ ಅವರು ವಾರ್ಷಿಕ 6% ಸರಳ ಬಡ್ಡಿಯ ನೀಡುವ ಉಳಿತಾಯ ಪತ್ರದಲ್ಲಿ 1500 ಹೂಡಿಕೆ ಮಾಡುತ್ತಾರೆ. ಅವರಿಗೆ 4 ವರ್ಷಗಳ ನಂತರ ಎಷ್ಟು ಬಡ್ಡಿ ಸಿಗುತ್ತದೆ? 1 ವರ್ಷಕ್ಕ 6% ಅಂದ್ರ 4 ವರ್ಷಕ್ಕೆ ಎಷ್ಟಾಯ್ತು? 64. 6 24 ಆಯ್ತು. 6 ಎಷ್ಟಾಯ್ತು? 24%. 24% ಬಡ್ಡಿ ಬಂದಿರ್ತದ. ಇದನ್ನ 2, 3, 4 ಎಷ್ಟು ರೀತಿ ಬೇಕು ಅಷ್ಟು ರೀತಿ ಮಾಡ್ಕೋಬಹುದು. 10% ಅಂದ್ರ 150, 20% ಅಂದ್ರ 300, 1% ಅಂದ್ರ 15, 4% ಅಂದ್ರ 60. ಎಷ್ಟಾಯ್ತು? 360 ಸರಿಯಾದ ಉತ್ತರ ಆಗಿತ್ತು. ಇದು ಒಂದು ಮೆಥಡ್ ಆಯ್ತು. 24% ಡೈರೆಕ್ಟ್ ತೆಗೆದಿವಿ. ಅಸಲು 100% ಇರ್ತದ. 100% ಅಂದ್ರ 15. ಬಡ್ಡಿ ಎಷ್ಟು ಬಂದಿರ್ತದ? ಆ 1 ವರ್ಷಕ್ಕೆ 6% ಅಂದ್ರ 4 ವರ್ಷಕ್ಕೆ ಎಷ್ಟಾಯ್ತು? 24% ಅಂದ್ರ ಎಷ್ಟು? 0 0 0 0 ಕ್ಯಾನ್ಸಲ್ ಆಯ್ತು. 15 4 60, 15 2 36, 360. ಇದು ಎರಡನೇ ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಅದ, PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಏನೇನು ತುಂಬ್ರಿ ಆನ್ಸರ್ ಅನ್ನ ಪಡ್ಕೋಬಹುದು ಇಲ್ಲಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ನೋಡ್ರಿ. ಇಲ್ಲಿ 2 ಆಪ್ಷನ್ ಮ್ಯಾಚ್ ಆಗತ್ತವ, ಇಲ್ಲಿ 2 ಆಪ್ಷನ್ ಮ್ಯಾಚ್ ಆಗತ್ತವ. ಸೊ ಇದನ್ನ ಪೂರ್ತಿನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಭಾಗಾಕಾರ 10 2 20, ಆಮೇಲೆ ಗುಣಾಕಾರ 42 80. ಓಕೆ, 108 1008 ಪ್ಲಸ್ 2 ಅಂದ್ರೆ ಎಷ್ಟಾಯ್ತು? 1010. 1010 ಒಳಗ 80 ಕಳೆದ್ರೆ ಎಷ್ಟು ಬಂತು? 930. ಮುಗದ ಹೋತ್ ಲೆಕ್ಕ. ಓಕೆ, ಒಂದು ವಸ್ತುವನ್ನು ಮಾರುವುದರಿಂದ ಉಂಟಾದ ನಷ್ಟವು 38% ಆಗಿದ್ದರೆ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ ಎಷ್ಟು? ಅಸಲು ಬೆಲೆ 100 ರೂಪಾಯಿ ತನ್ಕೊರಿ. 38% ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 62 ರೂಪಾಯಿಗೆ ಮಾರಿರ್ತಾನ. 100 ರೂಪಾಯಿ ಒಳಗೆ 38% ಲಾಸ್ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನ? 62 ರೂಪಾಯಿ. ಇದು ಅಸಲು ಬೆಲೆ, ಇದು ಮಾರಾಟ ಬೆಲೆ. ಇದರದ ಅನುಪಾತ ಕೇಳ್ಯಾರ, ಹೌದಿಲ್ಲ? 2 50 100, 2 31 62. 50 ಅನುಪಾತ 31 ಸರಿಯಾದ ಉತ್ತರ ಆಗಿತ್ತು. 4ನೆಯ ಪ್ರಶ್ನೆ. BCDE ಗಳ ಸರಾಸರಿ 25 ಆಗಿದೆ. ನೋಡ್ರಿ, 4 ಮಂದಿ ಇದಾರ. ಒಬ್ಬೊಬ್ರದ್ದು 25 ಐತಂದ್ರೆ ಎಲ್ಲಾರ್ದು ಕೂಡಿ ಎಷ್ಟಾಯ್ತು? 100. ಓಕೆ, BC ಗಳ ಸರಾಸರಿ 11 ಆಗಿದೆ. ಇಬ್ಬರು ಮಂದಿದು 11 ಐತಂದ್ರ ಎಷ್ಟಾಗಿರ್ತೈತಿ? 11 2 22. ಹಂಗಾರ ಈ ಉಳಿದದ್ದು ಯಾರ್ದಾಗಿರ್ತೈತಿ? D ಇದಾಗಿರ್ತೈತಿ, ಹೌದಿಲ್ಲ? ಹಂಗಾರ ಕಳಿರಿ. 8 7 78 ಮತ್ತು ಎಷ್ಟು ಬಂತು? 78. ಇದು ಇವ್ರಿಬ್ರು ಸರಾಸರಿ ಕೇಳ್ಯಾರ. ಅವ್ರು ಸರಾಸರಿ ಲಾಸ್ಟ್ ಏನು ಇವ್ರದ್ದು ಬಿದು ಸಿದು ಮುಗಿತಾ? ಈಗ ತಗದ್ ಹೋಗೋದಿವಿ. ಈಗ ಉಳಿದದ್ದು ಯಾರ್ದು? D ಇದು. ಇವ್ರಿಬ್ಬರು ಸರಾಸರಿ ಎಷ್ಟು ಮಂದಿದಾರು? ಇಬ್ಬರು ಮಂದಿದಾರು. 2ರಿಂದ ಭಾಗಿಸೋಣ. 2 3 6, 2 9 18, 39 ಸರಿಯಾದ ಉತ್ತರ ಆಗಿತ್ತು. ಒಂದು ವೇಳೆ ಒಬ್ಬ ವ್ಯಕ್ತಿಯ ಸಂಬಳವನ್ನು 12ರಷ್ಟು ಹೆಚ್ಚಿಸಿ ಮೂಲ ಸಂಬಳವು 15,000 ಆಗಿದ್ದರೆ ಹೊಸ ಸಂಬಳ ಎಷ್ಟು ಅಂತ ಕೇಳಿದಾರೆ. ಓಕೆ ನೋಡ್ರಿ, ಮೂಲ ಸಂಬಳ 100 ಇತ್ತು ಅನ್ಕೋರಿ. ಈಗ 12% ಹೆಚ್ಚಿಗೆ ಮಾಡ್ಯಾರ ಅಂದ್ರೆ ಎಷ್ಟಾಗಿರ್ತೈತಿ? 112. ಇಲ್ಲಿ ಕೊಟ್ಟದ್ದು ಮೂಲ ಸಂಬಳ. ಮೂಲ ಸಂಬಳ ಎಷ್ಟೈತಿ? 15,000. 112 ಅಂದ್ರೆ 100 ಅಂದ್ರ 15,000. 112 ಅಂದ್ರ ಎಷ್ಟು? 20 ಇಂದ 20 ಕ್ಯಾನ್ಸಲ್ ಆಯ್ತು. 15 2 ಗುಣ ಲಾಸ್ಟ್ 0 ಅಂತ ಇರತೈತೆ. 15 2 30, 15 1 15 3 18, ಲಾಸ್ಟ್ 800 ಎಲ್ಲೈತಿ? ಇಲ್ಲ ಐತಿ. ಟಿಕ್ ಹಾಕ್ರಿ. 15 1 15 1 16, 16,800 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, P ನ ಬೆಲೆ 1, Q ನ ಬೆಲೆ 3 ಅಂದ್ರ RS ಅಂತಂದ್ರ R ನ ಬೆಲೆ ಎಷ್ಟೈತಿ? 2P. P ನ ಬೆಲೆ 1 ಇದ್ರ 1 × 2 ಎಷ್ಟಾಯ್ತು? 2. Q ನ ಬೆಲೆ 3 ಇದ್ರ 3 × 3 ಎಷ್ಟಾಯ್ತು? 9 ಆಯ್ತು. ಇಲ್ಲಿ ಏನ್ ಕಂಡಿಡ್ಬೇಕು? PR ಮತ್ತು QS ಕಂಡಿಡ್ಬೇಕು. PR P ಎಷ್ಟೈತಿ? ಇಲ್ಲಿ 1. R ಎಷ್ಟೈತಿ? ಇಲ್ಲಿ 2. 2 1 2. ಓಕೆ, ನೆಕ್ಸ್ಟ್ QS. Q ನ ಬೆಲೆ ಎಷ್ಟೈತಿ? 3. S ನ ಬೆಲೆ ಎಷ್ಟೈತಿ? 9. 3 9
27. ಯಾವ ಆಪ್ಷನ್ ಐತಿ? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಸಿಂಪ್ಲಿಫಿಕೇಶನ್ ಪ್ರಶ್ನೆ. 18 ಮೈನಸ್ 3/2 ಇಂಟು 4 ಪ್ಲಸ್ 1. ಓಕೆ ನೋಡ್ರಿ, ಏನ ಇಲ್ಲ ಈ ಕಡೆ ತಗೊಂಡ ಕಡ್ತಾ ಹೊಡಿತೀರ ಹೊಡ್ರಿ, ಇಲ್ಲಾಂದ್ರೆ ಇಲ್ಲೇ ಭಾಗಿಸ್ಕೊಂಡು ಕಡ್ತಾ ಹೊಡ್ರಿ. 2 ಒಂದ್ಲೆ 2 1.5 ಓಕೆ ನೋಡ್ರಿ, 18 ಮೈನಸ್ 5 ಒಂದ್ಲೆ 5 ಮ್ಯಾಗ 0.5 ಅಂದ್ರೆ 2.5 7.5. 15 5 75 ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 7.5 ಆಯ್ತು. ಓಕೆ 18ರಾಗ 7.5 ಕಳೆದ್ರೆ ಎಷ್ಟು ಬಂತು? 10.5 ಬಂತು. ಇಲ್ಲ ಅಂದ್ರೆ ಏನ್ ಮಾಡ್ರಿ, 18/30 ಇಂಟು 5 ಇದಿತ್ತು. ಓಕೆ ಇಲ್ಲೂ ಕೂಡ ಏನ್ ಮಾಡ್ರಿ, 2ರಿಂದ ಗುಣಿಸ್ರಿ, 2ರಿಂದ ಭಾಗಿಸ್ರಿ. ಓಕೆ 18 2 36 ಮೈನಸ್ 5 3 15, ಕೆಳಗೆ 2 ಐತಿ 2. 36 ಒಳಗ 15 ಕಳೆದ್ರೆ ಎಷ್ಟು ಬಂತು? 21. ಹೌದಲ್ಲ? 21/2 2 10 20 ಮೇಲೆ 0.5, ಇಲ್ಲೂ ಕೂಡ ಅಷ್ಟೇ ಬರ್ತದ. 8ನೆಯ ಪ್ರಶ್ನೆ. ಒಂದು ವಸ್ತುವಿನ ಅಸಲು ಬೆಲೆ 650 ಆಗಿದೆ. 45% ರಿಯಾಯಿತಿ ನೀಡಿದ ನಂತರ 10% ಲಾಭ ಮಾಡಲಾಗಿದೆ. ಆ ವಸ್ತುವಿನ ನಮೂದಿತ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಒಂದು ವಸ್ತು ಇತ್ತಂದ್ರ 100 ರೂಪಾಯಿ ಅನ್ಕೋರಿ. ಓಕೆ ಅವಂಗ ಎಷ್ಟು ಪರ್ಸೆಂಟ್ ಲಾಭ ಆಗತ್ತತಿ? 10% ಲಾಭ ಆಗತ್ತ ಅಂದ್ರೆ ಎಷ್ಟಕ್ ಮಾರಿರ್ತಾನವ? 110ಕ್ಕೆ. ಹಂಗಾರ ಈ 110 ಮಾರಿದ್ ಯಾವಾಗ? 45% ರಿಯಾಯಿತಿ ಕೊಟ್ಟ ಮ್ಯಾಗ. ಹೌದಲ್ಲ? 45% ರಿಯಾಯಿತಿ ಕೊಟ್ಟನಂದ್ರ ಎಷ್ಟಕ್ ಮಾರಿರ್ತಾನವ? 55% ಮಾರಿರ್ತಾನ. 55% ಅಂದ್ರ 110. ಇಲ್ಲಿ ಬರ್ಕೋ ಇರ್ಬೇಕಾರ. 55% ಅಂದ್ರೆ ಎಷ್ಟು? 110 ಮಾರಿದ ಬೆಲೆ. ಹೌದಲ್ಲ? ಅವ 45% ಡಿಸ್ಕೌಂಟ್ ಕೊಟ್ಟಂದ್ರೆ ಎಷ್ಟಕ್ ಮಾರಿರ್ತಾನವ? 55%. ಹಂಗಾರ ನಮೂದಿಸಿದ ಬೆಲೆ ಎಷ್ಟಿತ್ತು? 100. 11 ಒಂದ್ಲೆ 11 5 5 ಒಂದ್ಲೆ 5 2. ಹಂಗಾರ ನಮೂದಿಸಿದ ಬೆಲೆ ಎಷ್ಟಿತ್ತು? 200 ಇತ್ತು. ನಮೂದಿಸಿದ ಬೆಲೆ ಎಷ್ಟಿತ್ತು? 200. ಇಲ್ಲಿ ನಾವು ತಗೋಬಹುದು 45% ರಿಯಾಯಿತಿ ಕೊಟ್ಟ ಮ್ಯಾಗ ಮಾರ್ಯಾಣ ಅಂತಂದ್ರೆ 55% ಆಯ್ತು. 55% ಅಂದ್ರೆ 110. ಹಂಗಾರ ನಮೂದಿಸಿದ ಬೆಲೆ ಎಂಟಂದ್ರೆ 100. 55 ಒಂದ್ಲೆ 55 2 2 ಇಂಟು 100 ಅಂದ್ರೆ 200. ಓಕೆ ಇದು ನಮೂದಿಸಿದ ಬೆಲೆ. ಓಕೆ ಇಲ್ಲಿ ಕೊಟ್ಟಿದ್ದೇನು? ವಸ್ತುವಿನ ಅಸಲು ಬೆಲೆ. ಅಸಲು ಬೆಲೆ ಎಷ್ಟಿತ್ತು ನಮ್ದು? 100 ರೂಪಾಯಿ. 100 ರೂಪಾಯಿ ಅಂದ್ರ 650. ನಮೂದಿಸಿದ ಬೆಲೆ ಎಷ್ಟೈತಿ? 200. ಇತರ ಡಬಲ್ 650 ಡಬಲ್ ಎಷ್ಟಾಕತಿ? 1300. ಸರಿಯಾದ ಉತ್ತರ ಆಗಿತ್ತು. 20 ಇಂದ 20 65 ಇಂಟು 2 ಅಂದ್ರ 130 ಮುಂದೊಂದು 0. ಓಕೆ 9ನೆಯ ಪ್ರಶ್ನೆ. ಸಿರಾಜ್ ಒಂದು ವಸ್ತುವಿನ ಮಾರಾಟ ಬೆಲೆಯ ಮೇಲೆ 32% ಲಾಭ ಗಳಿಸುತ್ತಾನೆ. ಹಾಗಾದ್ರೆ ಅಸಲು ಬೆಲೆಯ ಮೇಲಿನ ಅಂದಾಜು ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ. ಒಂದೈತಿ ಕಾಸ್ಟ್ ಪ್ರೈಸ್ ಅಸಲು ಬೆಲೆ, ಒಂದೈತಿ ಮಾರಿದ ಬೆಲೆ, ಇನ್ನೊಂದೈತಿ ಪ್ರಾಫಿಟ್. ಓಕೆ ಇಲ್ಲಿ ಏನ್ ಕೊಟ್ಟರು? 32% ಲಾಭ ಗಳಿಸತ್ತಾನೆ. ಎತ್ರ ಮ್ಯಾಗ? ಮಾರಿದ ಬೆಲೆಯ ಮೇಲೆ. ಮಾರಿದ ಬೆಲೆ ಏನ್ ಅನ್ಕೊಳ್ಳು ನಾವು? 100 ರೂಪಾಯಿ ಅನ್ಕೊಳ್ಳು. 32 ರೂಪಾಯಿ ಲಾಭ ಗಳಿಸತ್ತಾನ ಅಂದ್ರೆ ಎಷ್ಟಕ್ ಮಾರಿರ್ತಾನವ? 132ಕ್ಕೆ ಮಾರಿರ್ತಾನೆ. ಹೌದಾ? ಹಂಗಾರ ನಾವ್ ಇಲ್ಲಿ ಕಾಸ್ಟ್ ಪ್ರೈಸ್ ತಗೊಳಕ್ ಬರ್ತೈತಿಲ್ಲ. 100 ರೂಪಾಯಿದಾಗ 132 ರೂಪಾಯಿ ಏನಾಗತೈತಿ? ಪ್ರಾಫಿಟ್ ಆಗತೈತಿ. 100 ರೂಪಾಯಿ ಒಳಗ ಎಷ್ಟಾಗತೈತಿ? ಸಾರಿ 32 ರೂಪಾಯಿ ಲಾಭ ಆಗತೈತಿ. ಅಂದ್ರೆ ಇದು ಏನಕತಿ? ಪ್ರಾಫಿಟ್ ಎಷ್ಟೈತಿ? 32 ರೂಪಾಯಿ. 100 ರೂಪಾಯಿಕ 32 ರೂಪಾಯಿ ಪ್ರಾಫಿಟ್ ಐತಿ. ಓಕೆ ಹಂಗಾರ ಕಾಸ್ಟ್ ಪ್ರೈಸ್ ಎಷ್ಟೈತಿ? ಪ್ರಾಫಿಟ್ 100 ರೂಪಾಯಿಗೆ ಕಾಸ್ಟ್ ಪ್ರೈಸ್ ತೆಗಿತಿ. ಹೆಂಗ? ಕಾಸ್ಟ್ ಪ್ರೈಸ್ ಅಂದ್ರ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್. ಓಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 100. ಪ್ರಾಫಿಟ್ ಎಷ್ಟೈತಿ? 32. ಹಂಗಾರ ಎಷ್ಟು ಬಂತು? 68 ರೂಪಾಯಿ. ಇದೇನ್ ಬಂತು? ಕಾಸ್ಟ್ ಪ್ರೈಸ್. 100 ರೂಪಾಯಿ ವಸ್ತುನ 32 ಲಾಭ ಮಾರತಾನ. ಹಂಗಾರ ಲಾಭ ಎಷ್ಟಾಗೈತಿ? 32 ರೂಪಾಯಿ. ಹಂಗಾರ ಕಾಸ್ಟ್ ಪ್ರೈಸ್ ಹೆಂಗ್ ಕಂಡು ಹಿಡಿತೀವಿ? ಮಾರಿದ ಬೆಲೆ ಮೈನಸ್ ಲಾಭ ಮಾಡಿದ್ರೆ ಏನ್ ಸಿಗ್ತೈತಿ ನಮಗ? ಕಾಸ್ಟ್ ಪ್ರೈಸ್ ಸಿಗ್ತೈತಲ್ಲ. ಹಂಗಾರ ಕಾಸ್ಟ್ ಪ್ರೈಸ್ ಎಷ್ಟು ಬಂತು? 68 ರೂಪಾಯಿ. ಇದನ್ನ ಕೇಳ್ಯಾರ ಅವ್ರು. ಏನ್ ಮಾಡ್ಯಾರು ನೋಡ್ರಿ, 32 ರೂಪಾಯಿ ಲಾಭ ಆಗೈತಿ. 32 ರೂಪಾಯಿ ಲಾಭ ಎಷ್ಟು ರೂಪಾಯಿ ಒಳಗ? 68 ರೂಪಾಯಿ ಒಳಗ. ಹಂಗಾರ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. ಓಕೆ ನೋಡ್ರಿ ಎತ್ತರದಲ್ಲಿ ಕಡ್ತಾ ಹೊಡಿನು. 8ರಲ್ಲಿ ಹೊಡಿನ ಇಲ್ಲ 4ರಲ್ಲಿ. 4 8 32. 4 1 4 4 7 28. ಅಂದಾಜು ಅಂತ ಕೇಳ್ಯಾರ ನೋಡ್ರಿ. 800 ಭಾಗಿಸು 17. 17 6 17 17 4 17 68. 68 ಅಂದ್ರೆ 12. 17 7 119. ಓಕೆ ಹಂಗಾರೆ ಯಾವ್ದು ಬಂತು? 47 ಆಪ್ಷನ್. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು.
10ನೆಯ ಪ್ರಶ್ನೆ. ಚಕ್ರ ಬಡ್ಡಿಯಲ್ಲಿ 12,000 ರೂಪಾಯಿಯನ್ನು 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡಿದಾಗ ಗಳಿಕೆಯ ಬಡ್ಡಿಯು ಅದೇ ಮೊತ್ತವನ್ನು ಅಷ್ಟೇ ಅವಧಿಗೆ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಿದಾಗ ಗಳಿಸಿದ ಬಡ್ಡಿಗಿಂತ 4,320 ಹೆಚ್ಚಾಗಿದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಇಲ್ಲಿ ಏನ್ ಕೊಟ್ಟರು? ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ ಕೊಟ್ಟಾಗ ನಮಗೊಂದು ಸೂತ್ರ ಗೊತ್ತೈತಿ. ಏನು ಸೂತ್ರ? ಓಕೆ, ಏನಿದೆ? ಡಿಫರೆನ್ಸ್ ಈಸ್ ಈಕ್ವಲ್ ಟು ಪಿ ಇಂಟು ಏನು ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್. ಓಕೆ, ಈಗ ಇಲ್ಲಿ ಡಿಫರೆನ್ಸ್ ಕೊಟ್ರೆ ಎಷ್ಟು? 4,320 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಕೊಟ್ರೆ ಎಷ್ಟು? 12,000. ಓಕೆ, ಬ್ರಾಕೆಟ್ ಆರ್ ಕಂಡು ಹಿಡಿಬೇಕು, ಅದಕ್ಕೆ ಆರ್ ಸ್ಕ್ವೇರ್ ಬರ್ಕೊಂಡಿವಿ. ಇದನ್ನ ಬ್ರಾಕೆಟ್ ಅನ್ನ ತೆಗೆದ್ಬಿಡೋಣ. ಬ್ರಾಕೆಟ್ ಏನ್ ಮಾಡೋಣ? ತೆಗೆದ್ಬಿಡೋಣ. ಇಲ್ಲಿ 100 ಸ್ಕ್ವೇರ್ ಮಾಡ್ರೆ ಏನಾಗ್ತತಿ? 100 ಇಂಟು 100 ಅಂದ್ರ 10,000 ಆಯ್ತು. ಎಷ್ಟಾಯ್ತು? 10,000 ಆಯ್ತು. ಓಕೆ, ಈಗ ಎಲ್ಲೆಲ್ಲಿ ಕಟ್ತೋಕತ್ ನೋಡ್ರಿ. 1 2 3 0 ಇಂದ 1 2 3 0 ಹೋಯ್ತು. ಓಕೆ, ಇಲ್ಲಿ ನೋಡ್ರಿ, ಈ ಕಡೆ 0 ಇಲ್ಲಿ ಬಂದ್ರೆ ಇಲ್ಲ 12ರಿಂದ ಹೊಡ್ರಿ. 12 1 12, 12 3 36, 7 12 6 72, ಮುಂದೊಂದು 0. ಇಲ್ಲಿ 0 ಭಾಗಾಕಾರದಾಗಿದೆ, ಇಲ್ಲಿ ಬಂದ್ರೆ ಏನಕತಿ? ಗುಣಾಕಾರ. ಈ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಕತಿ? ಸ್ಕ್ವೇರ್ ರೂಟ್. 36 ಸ್ಕ್ವೇರ್ ರೂಟ್ ಏನ? 6 6 36. ಮುಂದೆ 2 0 ಅಂದ್ರೆ ಏನಕತಿ? ಇಲ್ಲಿ ಸ್ಕ್ವೇರ್ ರೂಟ್ ಒಳಗ 1 0. 60% ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ. ಒಂದು ವಸ್ತುವಿನ ಬೆಲೆಯನ್ನು ಮೊದಲು 32% ಕಡಿಮೆ ಮಾಡಲಾಗುತ್ತದೆ, ನಂತರ 44% ಹೆಚ್ಚಿಸಲಾಗುತ್ತದೆ. ಒಂದು ವೇಳೆ ಫಲಿತ ಬೆಲೆಯು 489.6 ಆಗಿದ್ದರೆ ಮೂಲ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ವಸ್ತು ಅದ 100 ರೂಪಾಯಿ ಅನ್ಕೋರಿ. ಮೊದಲೇಕ್ 32% ಕಡಿಮೆ ಮಾಡಿರ ಅಂದ್ರೆ ಮಾರಿರ್ತಾರೆ ಎಷ್ಟಕ್ಕ? 68%. ಆಮೇಲೆ 44 ಹೆಚ್ಚು ಮಾಡ್ಯಾರ. 100 ರೂಪಾಯಿ ವಸ್ತುವನ್ನ 44 ಹೆಚ್ಚು ಮಾಡ್ರೆ ಮಾರಿರ್ತಾರೆ ಎಷ್ಟಕ್ಕ? 144. ಈ ತರದ್ ಏನ್ ತೆಗಿಯೋಣ? ಈಗ ರೇಷಿಯೋ ತೆಗಿಯೋಣ. ಓಕೆ, ಫಸ್ಟ್ ಕಡೆ ತಲೆಯಲ್ಲಿ ಹೋಗ್ತಾ ಹೊಡೆದ್ ಬಿಡೋಣ. ಓಕೆ, 4 25, 4 1 4, 4 6 4 7 28. ಓಕೆ, 4 25, 4 3 12, 4 6 24. 25 ಇಂಟು 25 ಅಂದ್ರೆ 625. 17 6 100. ಇಲ್ಲ, ಪೂರ್ತಿ ಏನ್ ಮಾಡೋಣ? ಇದನ್ನ ಗುಣಾಕಾರ ಮಾಡ್ಕೊಳ್ಳೋ ಬದ್ಲಿ ಡೈರೆಕ್ಟ್ ಹಂಗ ಬರ್ಕೊಂಡ್ಬಿಡೋಣ. 25 ಇಂಟು 25 ಇದು 17 ಇಂಟು 36. ಓಕೆ, ನಮಗಿಲ್ಲಿ ಕೊಟ್ಟದ್ದೇನು? ಫಲಿತ ಬೆಲೆ ಅಂದ್ರೆ ಫೈನಲ್ ಆನ್ಸರ್. ಇದ್ರ ಬೆಲೆ ಕೊಟ್ಟರು 489.6. ಈ ಪಾಯಿಂಟ್ ತೆಗಿಯಕ್ಕೆ ಏನ್ ಮಾಡ್ತೀನಿ ನಾನು? ಇಲ್ಲೊಂದು 0 ಕೊಡ್ತೀನಿ. ಈ ಪಾಯಿಂಟ್ ತೆಗಿಬೇಕಂದ್ರೆ ಏನ್ ಮಾಡ್ತೀನಿ? ಇಲ್ಲೊಂದು 0. 17 ಇಂಟು 36 ಅಂದ್ರೆ ಎಷ್ಟು? 25 ಇಂಟು 25 ಅಂದ್ರೆ ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಎಲ್ಲೆಲ್ಲಿ ಕಟ್ತೋಗ್ತತಿ ಅಲ್ಲೆಲ್ಲಿ ಹೊಡೇನು. 17 1 17 17 2 34. 34 ಅಂದ್ರೆ ಎಷ್ಟು ಉಳಿತು? 14 ಉಳಿತು. 17 17 8 17 17 17 17 17 136. 136 ಅಂತಂದ್ರೆ ಎಷ್ಟು ಉಳಿತು? 13. 17 8 136. ಓಕೆ, ನೆಕ್ಸ್ಟ್ 36 ಹೋಗ್ತತ್ತಲ್ಲ. 36 1 36ರಿಂದ ಹೋಗಂಗಿಲ್ಲ. 8ರಿಂದ ಹೋಗ, 8ರಿಂದ ಹೋಗ, 4ರಿಂದ ಹೋಗ. 4 9 36, 4 7 28, 4 2 8, 9 1 9 8. ಓಕೆ, ಈ 8 ಈ ಕಡೆ ಭಾಗಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಕತಿ? ಗುಣಾಕಾರ ಆಗ್ತದ. ಏನಾಗ್ತದ? ಗುಣಾಕಾರ. 25 ಇಂಟು 25 ಎಷ್ಟು ಬಂತು? 625. 625 ಹೆಂಗ್ ಬಂತಿದ್ದು? ಓಕೆ, ಇಲ್ಲಿ 0 ಒಂದ್ ಐತಿ ನೋಡ್ರಿ. 0 ಅಂತಂದ್ರೆ ಏನಿದ? 10. ಹೌದಲ್ಲ? ಲಾಸ್ಟ್ 0 ಐತಂದ್ರ 10. ಓಕೆ, 10 10ರಲ್ಲಿ ಅಂತ ಹೋಗಂಗಿಲ್ಲ. 5 2 10, 5 5 25, 2 1 2, 2 4 8, 25 5 125, 125 4 ಎಷ್ಟು ಬರ್ತದ? 500 ಸರಿಯಾದ ಉತ್ತರ ಆಗಿರುವಂತದ್ದು. ಮುಂದಿನ ಪ್ರಶ್ನೆ, ಮಿಂಟೋ ಒಬ್ಬನೇ ಒಂದು ಮೇಜನ್ನು 75 ದಿನಗಳಲ್ಲಿ ತಯಾರಿಸಬಲ್ಲನು. ಮಿಂಟೋ ಒಂದು ಮೇಜನ್ನ ತಯಾರಿಸಕ 75 ದಿನ ತಗೋತಾನ. ಪಿಂಟೋ ಅದೇ ಮೇಜನ್ನು ತಯಾರಿಸಲು 150 ದಿನ ತಗೊಳ್ತಾನ. ಪಿಂಟೋ ಕೆಲಸ ಆರಂಭಿಸಿದನು. 30 ದಿನಗಳ ನಂತರ
ಕಾಲ ಕೆಲಸ ಮಾಡಿದನು. ಉಳಿದ ಕೆಲಸವನ್ನು ಮಿಂಟು ಎಷ್ಟು ದಿನದೊಳಗೆ ಪೂರ್ಣಗೊಳಿಸ್ತಾನ. ಲಸ ತಗೊಂಡ್ರಿ 150. 75 ಎರಡ್ಲೆ 150, 150 ಒಂದ್ಲೆ 150. ಓಕೆ, ಹಂಗಾರ ಮಿಂಟು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ, ಪಿಂಟು ಅಂತ ಕೇಳ್ಯಾರ. ಪಿಂಟೋ 30 ದಿವ್ಸ. ಪಿಂಟೋ ಒಂದ್ ದಿವ್ಸಕ್ಕೆ ಒಂದ್ ಕೆಲಸ ಮಾಡ್ತಾನೋ. 30 ದಿವ್ಸ ಮಟ್ಟ ಎಷ್ಟು ಕೆಲಸ ಮಾಡಿರ್ತಾನ? 1 × 30 ಅಂದ್ರ 30 ಕೆಲಸ ಮಾಡಿರ್ತಾನ. 150 ಕೆಲಸ ಇತ್ತು, 30 ಕೆಲಸ ಹಿಂಗ ಮಾಡ್ಯಾನಂದ್ರ ಉಳಿದ ಕೆಲಸ ಎಷ್ಟು? 120. ಈ ಕೆಲಸ ಯಾರು ಮಾಡ್ಬೇಕು? ಮಿಂಟೋ ಮಾಡ್ಬೇಕು. ಮಿಂಟೋ ಒಂದ್ ದಿವ್ಸಕ್ಕೆ 2 ಕೆಲಸ ಮಾಡ್ತಾನು. 2ರಿಂದ ಬಗ್ಸು. 2 6 12, ಮುಂದೊಂದ್ 0. ಮಿಂಟೋ ಎಷ್ಟು ದಿವ್ಸನೇ ಮುಗಿಸ್ತಾನ? 60 ದಿನಗಳಲ್ಲಿ ಮುಗಿಸ್ತಾನ. 13ನೆಯ ಪ್ರಶ್ನೆ. ಒಂದು ನೃತ್ಯದಲ್ಲಿ 40ರಷ್ಟು ವಿದ್ಯಾರ್ಥಿಗಳು ಹುಡುಗರು, ಉಳಿದವರು ಹುಡುಗಿಯರಿದ್ದಾರೆ. ಒಂದು ವೇಳೆ ಹುಡುಗರ ಸರಾಸರಿ ವಯಸ್ಸು 18 ವರ್ಷ, ಹುಡುಗಿಯರ ಸರಾಸರಿ ವಯಸ್ಸು 15 ವರ್ಷಗಳಾದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡಿಡ್ರಿ. 40% ಹೆಂಗ್ ಬರ್ಕೋಬಹುದು ನಾವು? 2/5. 5 ಮಂದಿ ಟೋಟಲ್ ಅದಾರ, ಅದ್ರೊಳಗೆ 2 ಹುಡುಗರು ಇದ್ರ ಉಳಿದವ್ರು ಎಷ್ಟು ಜನ ಇರ್ತಾರೋ? ಹುಡುಗಿಯರು 3 ಮಂದಿ ಇರ್ತಾರ. ಹೌದಾ ಅಲ್ಲ? ಇಲ್ಲ ಅಂತಂದ್ರೆ ನೀವು ಇದನ್ನ ಏನ್ ಬರ್ಕೋಬಹುದು? 100 ಮಂದಿ ಹುಡುಗರಿದ್ರು, 100 ಮಂದಿಯಾಗ 40 ಮಂದಿ ಹುಡುಗರಿದ್ರ 60 ಮಂದಿ ಏನಿರ್ತಾರು? ಹುಡುಗಿಯರ. ಇದನ್ನ ಕಟ್ತಾ ಹೊಡೆದ್ರೆ 22 23 ಬರತೈತೆ. ಹೌದಿಲ್ಲ? ಹಂಗಾರ ಹುಡುಗರು ಎಷ್ಟ? 2, ಹುಡುಗಿಯರ ಎಷ್ಟ? 3 ಜನ. ಹುಡುಗರು ಸರಾಸರಿ ಕೊಟ್ರ. ಒಬ್ಬ ಹುಡುಗಿಗೆ 18 ಇದ್ರೆ 2 ಹುಡುಗರ್ದು ಎಷ್ಟಾಯ್ತು? 18 2 36. ಒಬ್ಬ ಹುಡುಗಿದ 15 ಇದ್ರೆ 3 ಮಂದಿ ಹುಡುಗಿದ ಎಷ್ಟಾಯ್ತು? 45. ಇದು ಟೋಟಲ್ ಮೊತ್ತ. ಟೋಟಲ್ ಮೊತ್ತ ಎಷ್ಟಾಯ್ತು ನೋಡ್ರಿ? 36 + 45 51 81 ಆಯ್ತು. ಟೋಟಲ್ ಎಷ್ಟಾಯ್ತು? 81. ಈಗ ಸ್ಪರ್ಧೆಯೊಳಗ ಭಾಗವಹಿಸಿದ ಎಲ್ಲಾರ್ದು ಕೂಡಿ 81 ಆಗೈತಿ. ಸ್ಪರ್ಧೆಯೊಳಗೆ ಎಷ್ಟು ಮಂದಿ ಭಾಗವಹಿಸಿದ್ರಿ? 2 ಹುಡುಗರು 3 ಮಂದಿ ಹುಡುಗಿಯರು. ಅಂದ್ರೆ ಎಷ್ಟರಿಂದ ಭಾಗಿಸ್ಬೇಕು ಇದನ್ನ? 5ರಿಂದ ಭಾಗಿಸ್ಬೇಕು. 5 ಒಂದ್ಲೆ 5, 3 ಉಳಿತು. 5 6 30. ಎಷ್ಟು ಉಳಿತು? 30 ಅಂತಂದ್ರ 1 ಉಳಿತು. 5 2 10, 16.2 ಸರಿಯಾದ ಉತ್ತರ ಆಗಿತ್ತು. ಒಬ್ಬ ವ್ಯಕ್ತಿಯು ಕ್ಯೂ ನಿಂದ ಎಸ್ ಗೆ 45 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ. ಎಸ್ ನಿಂದ ಕ್ಯೂ ಗೆ ನಿರ್ದಿಷ್ಟ ವೇಗದಲ್ಲಿ ಮರಳುತ್ತಾನೆ. ಆತನ ಸರಾಸರಿ ವೇಗವು 36 ಕಿಲೋಮೀಟರ್ ಪ್ರತಿ ಗಂಟೆಯಾಗಿದ್ದರೆ ಎಸ್ ನಿಂದ ಕ್ಯೂ ಗೆ ಸಾಗಿದ ಆತನ ವೇಗ ಎಷ್ಟು? ಒಂದು ಪಾಯಿಂಟ್ ಅದ, ಇಲ್ಲಿಂದ ಇಲ್ಲಿಗೆ ಹೋಗ್ತಾನ, ಇಲ್ಲಿಂದ ಇಲ್ಲಿಗೆ ಬರ್ತಾನ. ಹೋಗ್ಬೇಕಾರ ಕೊಟ್ಟರು 45 ಕಿಲೋಮೀಟರ್ ಗಂಟೆ, ಬರ್ಬೇಕಂದ್ರೆ ಎಷ್ಟಂತ ಗೊತ್ತಿಲ್ಲ. ಇದನ್ನು ನಾವು 2 ರೀತಿ ಮಾಡ್ಕೋಬಹುದು. ಯಾವ ರೀತಿ ಬೇಕಾದ ರೀತಿ ಮಾಡ್ಕೋರಿ. ಓಕೆ, ಮೊದಲೇಕ್ ಹೋಗ್ಬೇಕಾದ್ರೆ ಸ್ಪೀಡ್ ಎಷ್ಟಿತ್ತು? 45. ಬರ್ಬೇಕಾದ್ರೆ ಎಷ್ಟಿತ್ತು? ಗೊತ್ತಿಲ್ಲ. ಇವು 2ರ ಲಸ ಎಷ್ಟು ಬರ್ತೈತಿ? 45x. 45 ಒಂದ್ಲೆ 45 x ಐತಿ. ಇಲ್ಲಿ ಹೆಂಗಾರ ಏನ್ ಮಾಡ್ತೀರಿ? ಇದಕ್ಕ x ನಿಂದ ಗುಣಿಸ್ತೀರಿ. ಇಲ್ಲಿ x ನಿಂದ x ಹೋಯ್ತು. ಎಷ್ಟು ಉಳಿತು? ಇಲ್ಲಿ 45. ಓಕೆ, ಇಲ್ಲಿ 45 ಐತಿ, ಇಲ್ಲಿ 45. x ಇರ್ಲಿಲ್ಲ, ಅದಕ್ಕೆ x ರಿಂದ ಗುಣಿಸಿರಿ. ಇಲ್ಲಿ x ಐತಿ, ಇಲ್ಲಿ x ಐತಿ, 45 ಇರಲಿಲ್ಲ, ಅದಕ್ಕೆ 45ರಿಂದ ಗುಣಿಸಿರಿ. ಓಕೆ, ಇದು ಡಿಸ್ಟೆನ್ಸ್, ಒಂದು ಸೈಡ್ ಡಿಸ್ಟೆನ್ಸ್. ಹಂಗಾರೆ 2 ಸೈಡ್ ಡಿಸ್ಟೆನ್ಸ್ ಎಷ್ಟಿರ್ತೈತಿ? 45x × 2. ಹೌದಲ್ಲ? 45x × 2 ಡಿವೈಡೆಡ್ ಬೈ ಟೈಮ್ ಇಂದ ಭಾಗಿಸ್ಬೇಕು. ಹೌದಲ್ಲ? ನಾವು x + 45. x + 45 ಇದೇನ್ ಬಂತು? ಇದರ ಸರಾಸರಿ. ಸರಾಸರಿ ಎಷ್ಟು ಅಂದ್ಕೊಡ್ರಲ್ಲಿ? 36 ಬರ್ಕೊಂಡ್ರಿ. ಓಕೆ, ಇನ್ನೇನ್ ಕಡ್ತಾ ಪಡ್ತಾ ಹೊಡಿತೀರಿ ಬಿಡ್ರಿ. 2 ಒಂದ್ಲೆ ಈ ಕಡೆ ಬಂದ್ರ ಭಾಗಾಕಾರ ಆಕತಿ 18. ಓಕೆ, 9 2 18, 9 5 45. ಓಕೆ, ನೆಕ್ಸ್ಟ್ ಏನೇನ್ ಕಡ್ತಾ ಹೋಗ್ತೈತಿ? ಮತ್ತೇನ್ ಹೋಗಲ್ಲ. ಓಕೆ, ಇಲ್ಲಿ ನೋಡ್ರಿ 5x ಐತಿ, ಇಲ್ಲಿ 5x = x ಇಂಟು ಇದು ಈ ಕಡೆ ಬಂದ್ರೆ ಏನಾಕತಿ? ಗುಣಾಕಾರ ಆಕತಿಲ್ಲ. 2 × x 2x ಪ್ಲಸ್ ಐತಿ, ಪ್ಲಸ್ 2 × 45 90. 5x ಒಳಗ 2x ಹೋದ್ರೆ ಎಷ್ಟು ಬಂತು? 3x. 3x ಅಂದ್ರ 90. x ಇಲ್ಲಿ ಗುಣಾಕಾರದಾಗ ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ. ಎಷ್ಟು ಬಂತು? 3 ಒಂದ್ಲೆ 3 30. x ನ ಬೆಲೆ ಎಷ್ಟು ಬಂತು? 30. ಇದು ಒಂದ್ ಮೆಥಡ್ ಆಯ್ತು. ಒಮ್ಮೆ ಹೋಗಿ ಒಮ್ಮೆ ಬಂದ ಡಿಸ್ಟೆನ್ಸ್ ಕೊಟ್ಟಿದ್ರಂತಂದ್ರ ನಮಗೊಂದು ಸೂತ್ರ ಗೊತ್ತೈತಿ. 2xy / x + y. ಓಕೆ, 2 ಅಂತಂದ್ರೆ 2. ಹೋಗಬೇಕಾಗಿದ್ದು x 45. ಬರ್ಬೇಕಾಗಿದ್ದು ಗೊತ್ತೈತಿ? ಇಲ್ಲ, ಅದಕ್ಕ ಅದನ್ನ y ಅಂತಾನೆ ಇಟ್ಕೊಂಡ್ಬಿಟ್ವಿ. ಓಕೆ, ನೆಕ್ಸ್ಟ್ x ಹೋಗ್ಬೇಕಂದ್ರೆ ಗೊತ್ತೈತಿ 45. ಬರ್ಬೇಕಂದ್ರೆ ಗೊತ್ತೈತಿ? ಇಲ್ಲ, ಅದಕ್ಕ ಅದನ್ನ y. ಇದರ ಬೆಲೆ ಕೊಟ್ಟರವ್ರು ಎಷ್ಟು? 36. ಇದೇ ಲೆಕ್ಕ ಇಲ್ಲಿರುವಂತದ್ದು, ಬೇರೆ ಏನು ಇಲ್ಲ. ಓಕೆ, ಇದನ್ನ ನೀವು ಸಾಲ್ವ್ ಮಾಡ್ರು ಕೂಡ ಏನ್ ಬರ್ತದ? ಇಷ್ಟೇ ಬರ್ತದ.
ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ. ABC ಕ್ರಮವಾಗಿ 16, 24, 32 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಎಲ್ಲರೂ ಮೂವರು ಒಟ್ಟಾಗಿ ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾ? A 16 ದಿನ, B 24 ದಿನ, C 32 ದಿನ. ಲಸ ತಗೋರಿ, ಲಸ ಎಷ್ಟು ಬರ್ತೈತಿ? 96. 16 6ಲೇ 96, 24 4ಲೇ 96, 32 3ಲೇ 96. ಟೋಟಲ್ ಕೆಲಸ ಎಷ್ಟಿತ್ತು? 96. ನೋಡ್ರಿ, ನೀವು 6 ಮಾಡ್ತಾನು, 4 ಮಾಡ್ತಾನು, 3 ಮಾಡ್ತಾನ ಅಂದ್ರೆ ಟೋಟಲ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರ? 13 ಕೆಲಸ. 13ರಿಂದ ಭಾಗಿಸ್ಬಿಡ್ರಿ. 96 ಭಾಗಿಸು 13. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. 16ನೆಯ ಪ್ರಶ್ನೆ. GHG ನ ಬೆಲೆ 5:2:1 ಆಗಿದ್ದರೆ G2H ನ ಬೆಲೆ ಎಷ್ಟು? ಇಲ್ಲೂ G ಐತಿ 5, ಇಲ್ಲಿ J ಐತಿ 1, 5 ಲಾಸ್ಟ್ ಒಂದ್ ಎಲ್ಲಿ ನೋಡ್ರಿ, ಇಲ್ಲಿ ಐತಿ. ಟಿಕ್ ಹಾಕಿ ಮುಂದೋರಿ. ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಂಗ ವೇಳೆ ಸಾಲ್ವ್ ಮಾಡ್ತೀರಿ ಅಂತಂದ್ರೆ H ನ ಬೆಲೆ 2 ಐತಿ. 2 × 2 ಅಂದ್ರ 4 ಬರ್ತದ. ಓಕೆ. 17ನೇ ಪ್ರಶ್ನೆ. 22-11-44 ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತ್ಯ ನಡುವಿನ ಅನುಪಾತ ಎಷ್ಟು? ಲಸ ತೆಗಿಬೇಕು, ಮಸ ತೆಗಿಬೇಕು, ಅದರ ನಡುವಿನ ಅನುಪಾತ ಕಂಡುಹಿಡಿಬೇಕು. ಲಸ ಹೆಂಗ್ ತೆಗಿಬೇಕು? ದೊಡ್ಡ ಸಂಖ್ಯೆ ತಗೋಬೇಕು. ಆ ದೊಡ್ಡ ಸಂಖ್ಯೆ ಎಲ್ಲದರಿಂದ ಬಾ ಹೋಗತಿಲ್ ಚೆಕ್ ಮಾಡ್ರಿ. 22ರಿಂದ 44 ಬಾ ಹೋಗ್ತತಿ, ಎಸ್. 11 ಬಾ ಹೋಗ್ತತಿ, ಎಸ್. ಹಂಗಾರ ಇತರ ಲಸ ಏನದು? 44. ಮಸ ಅಂದ್ರ ಯಾವ ಒಂದು ಸಂಖ್ಯೆ ಎಲ್ಲಾ ಸಂಖ್ಯೆನ ಭಾಗ ಹೊಡಿತೈತಿ ನೋಡ್ರಿ. 44 11ರಿಂದ 11 ಭಾಗ ಹೊಡಿತೈತಿ? ಇಲ್ಲ, ಕ್ಯಾನ್ಸಲ್. 22 11ರಿಂದ ಭಾಗ ಹೋಗತಿ? 22 11ನ ಭಾಗ ಮಾಡ್ತತಿ? ಇಲ್ಲ. ಆದ್ರ 11 22ನು ಭಾಗ ಮಾಡ್ತತಿ, 44ನು ಭಾಗ ಮಾಡ್ತತಿ. ಹಂಗಾರ ಇದೇನು? ಇದ ಮಸ. ನೀವು ನಾರ್ಮಲ್ ಆಗಿ ತೆಗಿಯೋ ಮೆಥಡ್ ಅದ, ಅದನ್ನ ನೀವು ತಕ್ಕೋತೀರಾ, ತಕ್ಕೋರಿ. 11 1ಲೇ 11 4ಲೇ ಎಷ್ಟು ಬಂತು? 4:1 ಸರಿಯಾದ ಉತ್ತರ ಆಗಿತ್ತು. 18ನೆಯ ಪ್ರಶ್ನೆ. ವಸ್ತುವೊಂದನ್ನು ಮಾರಾಟ ಮಾಡುವಾಗ 20% ರಿಯಾಯಿತಿ ನೀಡಿದ ನಂತರ 10% ನಷ್ಟ ಉಂಟಾಗುತ್ತದೆ. ಅಸಲು ಬೆಲೆಯ ಶೇಕಡಾವಾರಲ್ಲಿ ನಮೂದಿತ ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆ, ಇದು ಬಹಳ ಈಸಿ ಪ್ರಶ್ನೆ. 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ. ಇದನ್ನ 20% ಡಿಸ್ಕೌಂಟ್ ಕೊಟ್ಟನಾಗ ಎಷ್ಟಕ್ಕೆ ಮಾರ್ಯಾನವ? 10% ಲಾಸ್ ಮಾಡ್ಕೊಂಡಾನ. 10% ಲಾಸ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಮಾರಿರ್ತಾನವ? 90%. ಈ 90% ಯಾವಾಗ ಮಾರಿದ್ದು? 20% ರಿಯಾಯಿತಿ ಕೊಟ್ಟಾಗ. 20% ರಿಯಾಯಿತಿ ಕೊಟ್ಟಾನಂದ್ರ ಮಾರಿರ್ತಾನೆ ಎಷ್ಟಕ್ಕವ? 80%ಕ್ಕ. 80 ಅಂದ್ರ 90 ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100. ಹೌದಲ್ಲ? 20% ರಿಯಾಯಿತಿ ಕೊಟ್ಟಾನಂದ್ರ ಏನಿದೆ? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟು? 80. 80 ಅಂದ್ರ 90 ಐತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100. 0 ಇಂದ 0 ಹೋಯ್ತು. 900 ಭಾಗಿಸು 8. ಓಕೆ, 8 1ಲೇ 8 1 ಉಳಿತು. 8 1ಲೇ 8 2 ಉಳಿತು. 8 2ಲೇ 16. 1 1 2 ಆಪ್ಷನ್ ಐತಿ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಾವು ನಮೂದಿತ ಬೆಲೆ ಕಂಡುಹಿಡಿಬೇಕು, ಹೌದಿಲ್ವಾ? ನಮೂದಿತ ಬೆಲೆ ಎಷ್ಟು ಇರ್ತೈತಿ? 100% ಇರ್ತದ. 19ನೆಯ ಪ್ರಶ್ನೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಎಲ್ಲಾ ಆಪ್ಷನ್ ಬೇರೆ ಬೇರೆ ಅದಾವು. ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. 7 1ಲೇ 7, 9 3ಲೇ 27 ಪ್ಲಸ್ ಐತಿ ಪ್ಲಸ್, ಇಲ್ಲಿ ಮೈನಸ್ ಐತಿ ಮೈನಸ್. 7 1ಲೇ 7 6ಲೇ. ಓಕೆ ಓಕೆ 6 × 5 6 5ಲೇ 30 ಬರ್ತೈತಿ. ಹಂಗಾರ ಕೊನೆಗೆ ಏನ್ ಬರ್ಬೇಕು? ಇಲ್ಲಿ 0 ಬರ್ತೈತಿ. ಇದು ಎಲ್ಲದ್ರದ್ದು ಏನ್ ಬಂತು? ಯೂನಿಟ್ ಡಿಜಿಟ್ 0 ಬಂತು. ಓಕೆ, 7 + 7 14. 4 ಲಾಸ್ಟ್ಗೆ ಏನೈತಿ? 4. 4 - 0 ಅಂದ್ರೆ ಲಾಸ್ಟ್ 4 ಎಲ್ಲಿ ಬರ್ತೈತಿ? ಇಲ್ಲೇ ಬರ್ತೈತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಕೊನೆಯ ಪ್ರಶ್ನೆ. ಒಂದು ಗಣದ ಮೇಲ್ಮೈ ವಿಸ್ತೀರ್ಣ 726 ಆಗಿದ್ದರೆ ಆ ಗಣದ ಗಣಫಲ ಎಷ್ಟು? 6 1ಲೇ 6 2ಲೇ 6 1ಲೇ ಅಂತಂದ್ರ 11. 11 ಕ್ಯೂಬ್ ಮಾಡ್ರ 1 3 3 1 ಇಲ್ಲದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಹೆಂಗ್ರಿ ಸರ? ನೋಡ್ರಿ, ನಮಗ್ ಸೂತ್ರ ಭಯಪಟ್ಟಿದ್ರ ನೀವು ಹಿಂಗ ಮಾಡ್ಕೋಬಹುದು. ಹೆಂಗಪ್ಪ? ಮೇಲ್ಮೈ ವಿಸ್ತೀರ್ಣ, ಗಣದ ಮೇಲ್ಮೈ ವಿಸ್ತೀರ್ಣ ಒಂದು ಸೈಡ್ಕ ಏನ್ ಇರ್ತತಿ? A² ಇರ್ತತಿ. ಓಕೆ, ಹಂಗಾರೆ ಟೋಟಲ್ ಎಷ್ಟು ಸೈಡ್ ಇರ್ತಾವ ಗಣಕ್ಕ? 6A². ಇದೇನಾಯ್ತು? ಒಟ್ಟು ಮೇಲ್ಮೈ ವಿಸ್ತೀರ್ಣ, ಗಣದ ಮೇಲ್ಮೈ ವಿಸ್ತೀರ್ಣ. ಇದರದ್ದು ಬೆಲೆ ಕೊಟ್ಟರು 726. 6 ಇಲ್ಲಿ ಗುಣಾಕಾರದಾಗಿದ್ದು ಇಲ್ಲಿ ಬಂದ್ರೆ ಏನಾಕತಿ? ಭಾಗಾಕಾರ. ಇದು ಸೂತ್ರ. ಈ ಸೂತ್ರದ ಬೆಲೆಯನ್ನ ಇಲ್ಲಿ ಕೊಟ್ರ. 6 1ಲೇ 6 1 ಉಳಿತು. 6 2ಲೇ 12, 6 1ಲೇ 6. A² ನ ಬೆಲೆ ಎಷ್ಟು ಬಂತು? 121. ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದ? ಸ್ಕ್ವೇರ್ ರೂಟ್ ಆಗ್ತದ. ಹಂಗಾರ ಎ ಬೆಲೆ ಎಷ್ಟು ಬಂತು?
11. ಏನ್ ಕಂಡುಹಿಡಿಬೇಕು? ಗಣಫಲ. ಗಣಫಲದ ಸೂತ್ರ ಏನೈತಿ? ಎ ಕ್ಯೂಬ್. ಎ ಕ್ಯೂಬ್ ಗಣಫಲದ ಸೂತ್ರ ಏನು? ಎ ಕ್ಯೂಬ್. ಎ ಬೆಲೆ 11. 11ರ ಕ್ಯೂಬ್ ಮಾಡಿದ್ರೆ ಎಷ್ಟು ಬಂತು? 1 3 3 1. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ ನಲ್ಲಿ ತುಂಬಾ ಸರಳವಾದಂತಹ ಪ್ರಶ್ನೆಗಳಿತ್ತು. ಈ ಒಂದು ಪ್ರಶ್ನೆಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು.